ಚುನಾವಣೆ ಫಲಿತಾಂಶದ ಬಳಿಕ ಸಂಪುಟ ಪುನಾರಚನೆಯಾಗುತ್ತಾ? ಫಲಿತಾಂಶದ ಬಳಿಕ ಪುನಾರಚನೆಯಾಗಬಹುದು ಅಂತ ಮಾಜಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಹೊಸ ಬಾಂಬ್ ಹಾಕಿದ್ದಾರೆ ರಾಜಣ್ಣ ಇಲ್ಲಿ. ಅಂದರೆ ಮೇ 4 ಆದಮೇಲೆ ರಿಸಲ್ಟ್ 4ಕ್ಕೆ ಬರುತ್ತೆ. ಅದಾದಮೇಲೆ ರೀಶಫಲ್ ಆಗುತ್ತೆ. ಹಾಗಾದರೆ ಇವ್ರ ಪ್ರಕಾರ ಆಗ್ಬಹುದು, ಆಗದೇನೂ ಇರ್ಬೋದು. ನನಗೆ ಸಚಿವ ಸ್ಥಾನ ಬರುತ್ತೆ, ಹೋದ್ರೆ ಹೋಗುತ್ತೆ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಮಂತ್ರಿ ಸ್ಥಾನ ಇದ್ದರೆ ಮಾತ್ರ ಕೆಲಸ ಮಾಡೋದಾ? ಪವರ್ ಈಸ್ ಪಾಯ್ಸನ್ ಅಂತ ಒಂದು ಗಾದೆ ಕೇಳಿದ್ದೀನಿ. ಪಾಯ್ಸನ್ ಸರಿಯಾಗಿ ಬಳಸಿದರೆ ಔಷಧಿನೂ ಮಾಡ್ಕೊಳ್ಬೋದು. ಈಗ ಕ್ಯಾನ್ಸರ್ಗೆ ಪಾಯ್ಸನ್ನಿಂದನೇ ಔಷಧಿ ಮಾಡೋದಲ್ವಾ? ಆ ಪವರ್ ಪಾಯ್ಸನ್ ಬಳಸೋದ್ರ ಮೇಲೆ ಅದರ ಪರಿಣಾಮ ಗೊತ್ತಾಗುತ್ತೆ. ತುಮಕೂರಿನಲ್ಲಿ ರಾಜಣ್ಣ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಯ್ಸನ್ನಿಂದನೇ ಔಷಧಿ ಮಾಡೋದು. ಹಾಗಾಗಿ ಆ ಪವರನ್ನು ಕ್ಯಾಬಿನೆಟ್ ರಿಷಫಲ್ ಮಾಡಬಹುದು, ಮಾಡದೇ ಇರಬಹುದು. ಅದು ಎಲ್ಲ ಏನೇ ರಾಜಕೀಯದ ಕಾರ್ಯಚಟುವಟಿಕೆಗಳಿದ್ರೆ ಮೇ 4ರ ಚುನಾವಣಾ ಫಲಿತಾಂಶಗಳು ಬಂದ ನಂತರ. ನನಗೆ ಮಂತ್ರಿ ಸ್ಥಾನ ಬಂದರೆ ಬರ್ತದೆ, ಹೋದರೆ ಹೋಗ್ತದೆ. ಅದಕ್ಕೆ ನಾವೇನು ಯೋಚನೆ ಮಾಡೋದಿಲ್ಲ. ಏನು ಮಂತ್ರಿ ಇದ್ರೇ ಕೆಲಸ ಮಾಡೋದಿದ್ರೆ ಆಗಲ್ಲ ಅಂತ ಏನಾರು ತಿಳ್ಕೊಂಡಿದ್ರೆ ಮಂತ್ರಿ ಸ್ಥಾನ ಬೇಕು. ಮಂತ್ರಿ ಅದಕ್ಕೋಸ್ಕರನೇ ಹೇಳೋದು ಯಾವಾಗಲೂ ಕೂಡ ಪವರ್ ಈಸ್ ಪಾಯ್ಸನ್ ಅಂತ ಒಂದು ಗಾದೆ ಕೇಳಿದಿರಿ. ಆ ಪವರ್ ಪಾಯ್ಸನ್ ಅಂತ ಅದನ್ನು ನಾವು ಸರಿಯಾಗಿ ಬಳಸಿದ್ರೆ ಔಷಧಿನೂ ಮಾಡ್ಕೋಬೋದು. ಈಗ ಕ್ಯಾನ್ಸರ್ಗೆ ಪಾಯ್ಸನ್ನಿಂದನೇ ಔಷಧಿ ಮಾಡೋದು. ಹಾಗಾಗಿ ಆ ಪವರನ್ನು ಪಾಯ್ಸನ್ನು ಅದನ್ನು ಬಳಸೋದ್ರ ಮೇಲೆ ಅದು ಪರಿಣಾಮ, ದುಷ್ಪರಿಣಾಮ, ಸತ್ಪರಿಣಾಮಗಳು ಗೊತ್ತಾಗ್ತವೆ. ಕ್ಯಾಬಿನೆಟ್ ರಿಷಫಲ್ ಮಾಡಬಹುದು, ಮಾಡದೇ ಇರಬಹುದು. ಅದು ಎಲ್ಲ ಏನೇ ರಾಜಕೀಯದ ಕಾರ್ಯಚಟುವಟಿಕೆ